ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಬಧ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ ಸುಮಧ್ವವಿಜಯ ಚತುರ್ಥ ಸರ್ಗ 38ನೇ ಶ್ಲೋಕ. ಚಿರಾತ್ಸು ತತ್ವಂ ಪ್ರಬುಭುತ್ಸುನಾ ತ್ವಯಾ ನಿಷೇವಣಂ ಮೇ ಯದಕಾರಿ ತತ್ಫಲಂ ಇಮಂ ದದಾಮೀತ್ಯಭಿಧಾಯ ಸೋಮುನಾ ತದಾ ಪ್ರಣೀಯ ಪ್ರದದೇಚ್ಯುತಾತ್ಮನೇ. ಚಿರಾತ್ ಸುತತ್ವಂ ಪ್ರಬುಭುತ್ಸುನಾ ತ್ವಯಾ ನಿಷೇವನಂ ಮೇ ಯತ್ ಅಕಾರಿ ತತ್ಫಲಂ ಇಮಂ ದದಾಮಿ ಇತಿ ಅಭಿಧಾಯ ಸಹ ಅಮುನಾ ತದಾ ಪ್ರಣೀಯ ಪ್ರದದೆ ಅಚ್ಯುತಾತ್ಮನೇ. ಅಂದರೆ ನಾವು ನಿನ್ನೆ ನೋಡಿದ್ದೀವಿ, ಆಚಾರ್ಯರು ಮತ್ತು ಗುರುಗಳಾದ ಅಚ್ಯುತ ಪ್ರೇಕ್ಷರು ಇಬ್ಬರೂ ಕೂಡ ಉಡುಪಿ ಅನಂತೇಶ್ವರ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿದಾಗ ಒಂದು ಪುರುಷನಲ್ಲಿ ಪ್ರವಿಷ್ಟನಾಗಿ ಪರಮಾತ್ಮ ಆಚಾರ್ಯರನ್ನು ಹಿಡ್ಕೊಂಡು ಅಚ್ಯುತ ಪ್ರೇಕ್ಷರ ಹತ್ರ ಬಂದು ಕೆಲವು ಮಾತುಗಳನ್ನು ಆಡಿದರು. ಹಾಗೆ ಅಂತ ಅದು ಏನದು ಹಾಗೆಂದರೆ, ತದಾ ಮುನಾ ನರಪ್ರವೇಶಿನ ಹರಿಣ, ಪುರುಷನಲ್ಲಿ ಪ್ರವಿಷ್ಟನಾದ ಆ ಪರಮಾತ್ಮನಿಂದ ಹಸ್ತೇ ಗೃಹೀತ್ವ, ಮಧ್ವಾಚಾರ್ಯರ ಕೈಯನ್ನು ಹಿಡ್ಕೊಂಡು ಪ್ರಣೀಯ ಅಚ್ಯುತ ಪ್ರೇಕ್ಷ ಸಮೀಪಂ ಆನೀಯ, ಅಚ್ಯುತ ಪ್ರೇಕ್ಷರ ಹತ್ರ ಕರೆದುಕೊಂಡು ಬಂದು ಸುಧತ್ವಂ ಪ್ರಭುಭುತ್ಸುನಾ ಚಿರಾತ್ ಮೇ ನಿಷೇವನಂ ಅಕಾರಿ. ಸುತತ್ವಂ, ಸರಿಯಾದ ತತ್ವವನ್ನು ತಿಳಿಬೇಕು, ಶಾಸ್ತ್ರದ ನಿಜವಾದ ಅಭಿಪ್ರಾಯ ಏನು ಎಂಬುದನ್ನು ತಿಳಿಬೇಕು ಎನ್ನುವ ಒಂದು ಇಚ್ಛೆಯಿಂದ, ಪ್ರಭುಭುತ್ಸುನ ಅದನ್ನು ತಿಳಿಬೇಕು ಎನ್ನುವ ಇಚ್ಛೆಯಿಂದ ನಿನ್ನಿಂದ ಚಿರಕಾಲ ನನ್ನ ಸೇವೆ ಮಾಡಲ್ಪಟ್ಟಿತ್ತು. ನಿನ್ನಿಂದ ಚಿರಕಾಲ ನನ್ನ ಸೇವೆ ಮಾಡಲ್ಪಟ್ಟಿತ್ತು. ಅಚ್ಯುತ ಪ್ರೇಕ್ಷರು ಅನಂತೇಶ್ವರ ದೇವಸ್ಥಾನದಲ್ಲೇ ಇದ್ದು ಬಹುಕಾಲ ಅವರ ಗುರುಗಳು ಹೇಳಿದ್ರು, ಪರಮಾತ್ಮನನ್ನೇ ಸೇವೆ ಮಾಡಿಕೊಂಡಿರು ಉಡುಪಿಯಲ್ಲಿ ಹಾಗೆ ಅಂತ. ಅದರಿಂದ ಗುರುಗಳ ಆಜ್ಞೆಯಂತೆ ಅಲ್ಲೇ ಸೇವೆ ಮಾಡಿಕೊಂಡು ಇದ್ದರು. ಪರಮಾತ್ಮನು ಕೂಡ ಸಂತುಷ್ಟನಾಗಿ ಅದರ ಫಲ, ನೀನು ಸೇವೆ ಮಾಡಿದ್ದಿ ಬಹುಕಾಲ, ಅದರ ಫಲ ಇಮಂ ದದಾಮಿ, ಈ ಪೂರ್ಣಪ್ರಜ್ಞಾಚಾರ್ಯರನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ ಅಚ್ಯುತ ಪ್ರೇಕ್ಷಾಯ ಪ್ರದದೆ ದತ್ತಃ ಹಾಗೆ ಅಂತ. ಅಂದರೆ ಏನರ್ಥ? ಮತ್ ಪ್ರಸಾದಾತ್ ಪ್ರಾಪ್ತಃ ಅಯಂ, ಈ ಪೂರ್ಣಪ್ರಜ್ಞಾಚಾರ್ಯರು ನಿನಗೆ ಸಿಕ್ಕಿದ್ದು ನನ್ನ ಪ್ರಸಾದದಿಂದ. ಮತ್ತತ್ವಂ ಉಪದೇಕ್ಷತಿ, ಈ ಪೂರ್ಣಪ್ರಜ್ಞಾಚಾರ್ಯರು ನನ್ನ ತತ್ವವನ್ನು ನಿನಗೆ ಉಪದೇಶ ಮಾಡ್ತಾರೆ ಹಾಗೆ ಅಂತ ಹೇಳಿ ಅವರಿಗೆ ಕೊಟ್ರು ಅಂತ ಅರ್ಥ. ಚಿರಾತ್ಸು ತತ್ವಂ ಪ್ರಬುಭುತ್ಸುನಾ ತ್ವಯಾ ನಿಷೇವಣಂ ಮೇ ಯದಕಾರಿ ತತ್ಫಲಂ ಇಮಂ ದದಾಮೀತ್ಯಭಿಧಾಯ ಸೋಮುನಾ ತದಾ ಪ್ರಣೀಯ ಪ್ರದದೇಚ್ಯುತಾತ್ಮನೇ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.